ಬೇರೆ ಜೂಡಿಸ್ಟಿಕ್ಷನ್ ಇಂದ ನನಗೆ ಕಾಲ್ ಬರ್ತಾ ಇದೆ. ಅಲ್ಲಿ ಯಾವ್ದು ಬಾರಿಗೆ ಹೋಗಿ ಸೀನ್ ಕ್ರಿಯೇಟ್ ಮಾಡಿದ್ರಂತೆ. ಅಲ್ಲ ರೀ, ಬೇರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೋಗೋ ಮುಂಚೆ ಆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಬಾಡಿ ಐಡೆಂಟಿಫೈ ಆಯ್ತಾ? ಫಸ್ಟ್ ಅದನ್ನ ಮಾಡ್ರಿ. ಏನೋ ಆಧಾರ್ ಕಾರ್ಡ್ ಸಿಕ್ತಂತೆ, ಯಾವ್ದೋ ಬಾರಿಗೆ ಹೋದ್ರಂತೆ. ಅಣ್ಣ ಸಾಕು. ಇಫ್ ಯು ಆರ್ ಡ್ರಿಂಕಿಂಗ್ ಮೋರ್ ಬೆಟರ್ ಯು ಸ್ಟೇ ಬ್ಯಾಕ್. ಇಲ್ಲ ಇಲ್ಲ, ನಾ ಮನೆಗೆ ಹೋಗ್ಲೇಬೇಕು. ನನ್ನ ಹೆಂಡತಿ ನೆಂಟ್ರೆಲ್ಲ ಬಂದಿದ್ದಾರೆ. ನಾನಿಲ್ಲ ಅಂತ ಅವಳಿಗೆ ಕೋಪ. ನಾ ರಾತ್ರಿ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಶೀಲ್ ಕಿಲ್ ಮೀ. Sam, if you don't play this game with me, I'm going to kill you. Of course, you have the license to kill. ಇಂದಿರಾ, ನಾನು ಹೋಗಿ ಮಲ್ಕೋತೀನಿ. ನಿಮ್ ದೊಡ್ಡಪ್ಪಂಗೆ ಜಾಸ್ತಿ ಕುಡಿಯಕ್ ಬಿಡಬೇಡ. ಹಿ ಹ್ಯಾಸ್ ಟು ಗೋ ಬ್ಯಾಕ್ ಆಲ್ಸೋ. ಆಯ್ತು, ನೀವು ಹೋಗಿ ಮಲ್ಕೊಮ್ಮ. ಈ ಆಟ ಮುಗಿಸಿ ಹೋಗ್ತೀನಿ. So, ಹೇಗಿದೆ ರಿಟೈರ್ಡ್ ಲೈಫ್? ನಾಟ್ ವೆರಿ ಇಂಟ್ರೆಸ್ಟಿಂಗ್. ಝೀರೋ ಆಕ್ಷನ್. ಇನ್ನೇಗಿರುತ್ತೆ? ನೀನು ಹೇಳು. ನಿನ್ನ ಲೈಫ್ ಈಗ ತಾನೇ ಶುರು ಆಗ್ತಾ ಇರೋದು. ಸೊ ಟೆಲ್ ಮಿ. Well, I was quite happy. ಫಸ್ಟ್ ಕೇಸ್ ಸಿಕ್ತು. ಆದರೆ ಇಟ್ಸ್ ಅ ಸೂಸೈಡ್ ಕೇಸ್ ಸ್ಯಾಮ್. ಮರ್ಡರ್ ಆಗಿದ್ರೆ ಏನಾದರೂ ಮೋಟಿವ್ ಇರುತ್ತೆ. ಒಬ್ಬ ವ್ಯಕ್ತಿ ಯಾಕೆ ಸೂಸೈಡ್ ಮಾಡ್ಕೋತಾನೆ ಅಂತ ಅರ್ಥ ಆಗ್ತಾ ಇಲ್ಲ. ಸೂಸೈಡ್ ಇಸ್ ಅ ವೆರಿ ಪರ್ಸನಲ್ ಥಿಂಗ್ ಮಗಳೇ. ಹೇಳಿತಾನ ಅಲ್ವಾ ಅದು? ಹಾಗೆ ಹೇಳೋದಕ್ಕಾಗೋದಿಲ್ಲ. ಯು ಟೇಕ್ ದ ಕೇಸ್ ಆಫ್ ರಾಬಿನ್ ವಿಲಿಯಮ್ಸ್. ಫಿನಾಮಿನಲ್ ಕಮಿಡಿಯನ್. ಎಲ್ಲರನ್ನೂ ನಗಿಸ್ತಾ ಇದ್ದ. ಅವನ ಹತ್ರ ಎಲ್ಲ ಇತ್ತು. ಸೊ ಅಷ್ಟೇ ಯಾಕೆ? ನಂಗೊಬ್ಬ ಗೊತ್ತಿದ್ದ, ಯಾವಾಗಲೂ ಖುಷಿಯಾಗಿರ್ತಿದ್ದ. ರಾತ್ರಿ ನಗ್ನಗ್ತಾ ಮಾತಾಡಿಸ್ತಾನೆ. ಬೆಳಗ್ಗೆ ಎದ್ರೆ ಹಿಸ್ ಗಾನ್. ಸೂಸೈಡ್. ಯಾಕೆ ಯಾಕೆ ಅಂತ ಅವರೊಬ್ಬರಿಗೆ ಗೊತ್ತಾಗಬೇಕು. ಅವ್ರವ್ರಿಗೆ ಗೊತ್ತು. ಅವ್ರಿಗೆ ಏನು ಕಾಡ್ತಾ ಇತ್ತೋ. ಅವ್ರಿಗೆ ಕಾಡಿಸ್ತಾ ಇರೋದು ನಮಗೆ ಚಿಕ್ಕದು ಅನ್ನಿಸ್ಬೋದು. ಅವ್ರಿಗದೇ ದೊಡ್ಡದು. ಒಂದೊಂದು ವ್ಯಕ್ತಿ, ಒಂದೊಂದು ವ್ಯಕ್ತಿತ್ವ. ಯಾಕೆ, ಹೇಗೆ, ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತಾಗಬೇಕು. ಚೆಕ್ಮೇಟ್. ಸ್ಮಾರ್ಟ್ ಗರ್ಲ್.